ನಮಸ್ತೆ ಎಲ್ಲರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜಿ ಎಸ್ ಟಿ ಟ್ರಾನ್ಸಾಕ್ಷನ್ಗಳನ್ನು ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ನಮಗೆ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಬಂದಾಗ ಅದನ್ನ ಅಂದ್ರೆ ಒಳಗಡೆ ಟ್ರಾನ್ಸಾಕ್ಷನ್ ಆದಾಗ ಯಾವ ರೀತಿ ಜಿ ಎಸ್ ಟಿನ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲದಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಒಂದು ಟ್ರಾನ್ಸಾಕ್ಷನ್ ಅನ್ನ ರೆಫರೆನ್ಸ್ಗೆ ತಗೊಂಡು ಸೊ ಇಲ್ಲಿ ನಾನು ಪ್ರೈಮ್ ಅನ್ನ ಓಪನ್ ಮಾಡ್ಕೊತೀನಿ. ಪ್ರೈಮ್ ಅನ್ನ ಓಪನ್ ಮಾಡ್ಕೊಂಡು ಕಂಪನಿಯನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಸ್ಟೇಟ್ ಅನ್ನ ವೆರಿ ಇಂಪಾರ್ಟೆಂಟ್ ಆಗಿ ಸ್ಟೇಟ್ ಅನ್ನ ಎಂಟ್ರಿ ಮಾಡಲೇಬೇಕು ಕಂಪನಿ ನೇಮ್ ಅಲ್ಲಿ. ಸೊ ಸ್ಟೇಟ್ ಅನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಮಗೆ ಫ್ಯೂಚರ್ ಸೆಟ್ಟಿಂಗ್ಸ್ ಬರುತ್ತೆ. ಈ ಫ್ಯೂಚರ್ ಸೆಟ್ಟಿಂಗ್ಸ್ ಅಲ್ಲಿ ನಾವು ಜಿ ಎಸ್ ಟಿ ಅನ್ನ ಅನೇಬಲ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಾವು ಸ್ಟೇಟ್ ಅನ್ನ ಚೆಕ್ ಮಾಡ್ಕೋಬೇಕು. ಪಾರ್ಟಿ ಅಂದ್ರೆ ಕಂಪನಿ ಜಿ ಎಸ್ ಟಿ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಕಂಪನಿ ಜಿ ಎಸ್ ಟಿ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಹಾಗೆ ಯೂಸರ್ ನೇಮು ಇದನ್ನ ನೀವು ಎಂಟ್ರಿ ಮಾಡಿ. ನೆಕ್ಸ್ಟ್ ನೀವು ಎಲೆಕ್ಟ್ರಾನಿಕ್ ವೇ ಬಿಲ್ ಕೊಡೋದಿದ್ರೆ ಇದನ್ನ ಎಸ್ ಮಾಡ್ಕೋಬೇಕಾಗುತ್ತೆ. ಇ ವೇ ಬಿಲ್ ಅನ್ನ ಎಂಟ್ರಿ ಮಾಡ್ಬೇಕಾಗುತ್ತೆ. ಇನ್ವಾಯ್ಸ್ ಇನ್ಕ್ಲೂಡ್ ಬೈ ಪ್ಲೇಸ್ ಅಂತ ಇರುತ್ತೆ. ಸೊ ನೀವು ಎಲ್ಲಿಂದ ಎಂಟ್ರಿ ಮಾಡಿರ್ತೀರಾ ಅಲ್ಲಿಂದ ತಗೋಬೇಕು. ನಾನು ಬ್ಯಾಂಗ್ಳೂರ್ ಅಂತ ತಗೊಂತ ಇದ್ದೀನಿ. ಸೊ ಇದನ್ನ ಸೇವ್ ಮಾಡಿ. ಹಾಗೆ ಇಲ್ಲಿ ಸೆಟ್ ಆಲ್ಟರ್ ಜಿ ಎಸ್ ಟಿ ರೇಟ್ ಡೀಟೇಲ್ಸ್ ಇದೆ. ಇದನ್ನು ಎಸ್ ಮಾಡ್ಕೊಳ್ಳಿ. ಎಚ್ ಎಸ್ ಎನ್ ಕೋಡ್ ಅನ್ನು ನಿಮಗೆ ಬೇಕಿದ್ರೆ ತಗೋಬೋದಿಲ್ಲ ಅಂದ್ರೆ ನಾಟ್ ಡಿಫೈನ್ಡ್ ಅಂತ ನೀವು ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಂದು ಜಿ ಎಸ್ ಟಿ ನಂಬರ್ ಅನ್ನ ಸ್ಪೆಸಿಫೈಡ್ ಡೀಟೇಲ್ಸ್ ಇಯರ್ ಅನ್ನ ತಗೊಳ್ಳಿ. ಸೊ ಟ್ಯಾಕ್ಸೇಬಲ್ ಅನ್ನ ತಗೋಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಇದು ಟ್ಯಾಕ್ಸ್ ಲಿಮಿಟ್ ಅನ್ನ ನೀವು ತಗೋಬೇಕಾಗುತ್ತೆ. ಯು ಬಿಲ್ ಅಲ್ಲಿ ಟ್ಯಾಕ್ಸ್ ಲಿಮಿಟ್ ಇದ್ರೆ ಲಿಮಿಟ್ ಅನ್ನ ತಗೊಳ್ಳಿ. ನೆಕ್ಸ್ಟ್ ಎಚ್ ಎಸ್ ಎನ್ ಕೋಡ್ ಏನಾರು ಬೇಕಿದ್ರೆ ಎಚ್ ಎಸ್ ಎನ್ ಕೋಡ್ ಅನ್ನ ತಗೋಬಹುದು. ನನ್ನ ಈ ರೀತಿ ಎಲ್ಲವನ್ನು ಸೇವ್ ಮಾಡ್ಕೊ. ನೆಕ್ಸ್ಟ್ ನೀವು ವೋಚರ್ಸ್ಗೆ ಹೋಗ್ಬೇಕು. ವೋಚರ್ಸ್ ಅಲ್ಲಿ ಫಸ್ಟ್ ಒನ್ ವೋಚರ್ಸ್ ಇದೆ ಮಿಸ್ಟರ್ ತೇಜಸ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ಅಂತ. ಇಲ್ಲಿ ನಾನು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಹಣವನ್ನ ರಿಸಿಪ್ಟ್ ವೋಚರ್ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ಮಿಸ್ಟರ್ ತೇಜಸ್ ಮಿಸ್ಟರ್ ತೇಜಸ್ ಒಂದು ಕ್ಯಾಪಿಟಲ್ ಅಕೌಂಟ್. ಸೊ ಅವರ ಡೀಟೇಲ್ಸ್ ಅನ್ನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಜಿ ಎಸ್ ಟಿ ನಂಬರ್ ಇದ್ರೆ ಎಂಟ್ರಿ ಮಾಡ್ಕೊಳ್ಳಿ. ಈಗ ನನಗೆ ಅಮೌಂಟ್ ಬಂದು 5 lakh ಇದೆ. ನಾನು ಇಲ್ಲಿ 5 lakh ಅನ್ನು ಹಾಕ್ತೀನಿ. ಸೊ ಯಾವ ರೂಪದಲ್ಲಿದೆ ಹಣ ಅಂತಂದ್ರೆ ಕ್ಯಾಶ್ ರೂಪದಲ್ಲಿ ಇದೆ. ನೆಕ್ಸ್ಟ್ ರೆಂಟ್ ಪೇಯ್ಡ್ ಅಂತ ಇದೆ. ಪೇಯ್ಡ್ ಆಗಿದೆ. ಪೇಮೆಂಟ್ ವೋಚರು ಏನಕ್ಕಾಗಿ ಖರ್ಚು ಮಾಡಿದ್ದಾರೆ ಅಂದ್ರೆ ರೆಂಟ್ ಪೇಯ್ಡ್ ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇದಕ್ಕೆ ರೆಂಟ್ ಪೇಯ್ಡ್ಗೆ 25,000 ಯಾವ ರೂಪದಲ್ಲಿದೆ ಅಂದ್ರೆ ಕ್ಯಾಶ್. ನೆಕ್ಸ್ಟ್ ಪರ್ಚೇಸ್ ಆಸ್ ಫಾಲೋಸ್ ಫ್ರಮ್ ರವಿ ಅಂಡ್ ಸನ್ಸ್ ಅಂತ ಇದೆ. ಇಲ್ಲಿ ನಮಗೆ ಪರ್ಚೇಸ್ ವೋಚರ್ ಅನ್ನು ತಗೋಬೇಕು. ಇಲ್ಲಿ ಬಿಲ್ ನಂಬರ್ ಅನ್ನು ಎಂಟ್ರಿ ಮಾಡಬೇಕಾದ್ರೆ ಜಿ ಎಸ್ ಟಿ ಬಾರ್ 001 ಬಾರ್ 2026-27. ನೆಕ್ಸ್ಟ್ ಪಾರ್ಟಿ ನೇಮ್ ಅಲ್ಲಿ ನಾವು ಯಾರನ್ನ ತಗೋಬೇಕಂದ್ರೆ ರವಿ ಅಂಡ್ ಸನ್ಸ್. ಇಲ್ಲಿ ಸೆಂಟ್ರಿ ಕ್ರೆಡಿಟ್ ಇವರ ಸ್ಟೇಟು ಮತ್ತೆ ಈ ಒಂದು ಡಾಟಾವನ್ನ ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ಪರ್ಚೇಸ್ ಅಕೌಂಟ್ ಪರ್ಚೇಸ್ ಅಂಡರ್ ಬಂದು ಪರ್ಚೇಸ್ ಅಕೌಂಟ್ಸ್. ಇಲ್ಲಿ ಬಂದು ಸ್ಪೆಸಿಫೈಡ್ ಡೀಟೇಲ್ಸ್ ಇಯರ್ ಅನ್ನು ತಗೊಳ್ಳಿ. ಟ್ಯಾಕ್ಸೇಬಲ್ ಎಷ್ಟು ಪರ್ಸೆಂಟ್ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ 12%. ಇಲ್ಲಿ ಬಂದು ಗೂಡ್ಸ್ ನ ಮೇಲೆ. ಸೊ ಐಟಮ್ ನೇಮ್ ಅನ್ನ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಒನ್ ಸ್ಯಾಮ್ಸಂಗ್ ಇದು ಯಾವ ಗ್ರೂಪ್ಸ್ ಅಲ್ಲಿ ಬರುತ್ತೆ ಅಂದ್ರೆ ಮೊಬೈಲ್ಸ್ ಅಲ್ಲಿ ಸ್ಯಾಮ್ಸಂಗ್ ಮೊಬೈಲ್ ಅಂತ ಕೊಟ್ಟಿದ್ದಾರೆ. ಮೊಬೈಲ್ಸ್ ಇಲ್ಲಿ ಎಸ್. ಇಲ್ಲಿ ಸ್ಪೆಸಿಫೈಡ್ ಡೀಟೇಲ್ಸ್ ಇಯರ್ ಗ್ರೂಪ್ಸ್ ಅಲ್ಲಿ ಕೂಡ ಸ್ಪೆಸಿಫೈಡ್ ಡೀಟೇಲ್ಸ್ ಇಯರ್ ಅನ್ನ ತಗೋಬೇಕಾಗುತ್ತೆ. ಸ್ಪೆಸಿಫೈಡ್ ಡೀಟೇಲ್ಸ್ ಇಯರ್ ಅನ್ನು ತಗೊಳ್ಳಿ. ಇಲ್ಲಿ ಟ್ಯಾಕ್ಸೇಬಲ್ ಅನ್ನ ಎಷ್ಟು ಅಂತ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಬಂದು ಕ್ರಿಯೇಟ್. ಇಲ್ಲಿ ಬಂದು ಮೊಬೈಲ್ ನ ನಂಬರ್ಸ್ ಲೆಕ್ಕದಲ್ಲಿ ತಗೊಂಡಿದ್ದೀರಾ ಅದಕ್ಕೆ ನಂಬರ್ಸ್. ಕ್ವಾಂಟಿಟಿ ಕೋಡ್ UQC ಅಂತ ಬರುತ್ತೆ. UQC ಕೋಡ್ ಅನ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಜಿ ಎಸ್ ಟಿ ಅಲ್ಲಿ. ಇಲ್ಲಿ ನಂಬರ್ಸ್
ಮೇಲ್ಗಡೆ ಏನು ಎಂಟ್ರಿ ಹಾಕಿದ್ದೀರಾ ಅದನ್ನೇ ತಗೊಳ್ಳೋದು. ನೆಕ್ಸ್ಟ್ ಇಲ್ಲಿ ನಮಗೆ ಜಿ ಎಸ್ ಟಿ ಡೀಟೇಲ್ಸ್ ಅಲ್ಲಿ ಸ್ಪೆಸಿಫೈ ಡೀಟೇಲ್ಸ್ ಇಯರ್ ಅನ್ನು ತಗೊಳ್ಳಿ. ಟ್ಯಾಕ್ಸೇಬಲ್ ಐಟಮ್ ಮೇಲೆ ನೀವು ಜಿ ಎಸ್ ಟಿ ಅನ್ನು ಅಪ್ಲೈ ಮಾಡಬೇಕು. ಸೊ ಕ್ವಾಂಟಿಟಿ ಎಷ್ಟಿದೆ ಅಂದ್ರೆ 10 ನಂಬರ್ಸ್ ಇದೆ, 7200. ನೆಕ್ಸ್ಟ್ ಎರಡನೇ ಐಟಮ್ ಬಂದು ರೆಡ್ಮಿ. ಇಲ್ಲಿ ಮೊಬೈಲ್ಸ್ ಡೀಟೇಲ್ಸ್ ಇಯರ್ 12%. ಎಷ್ಟು ಅಂದ್ರೆ ರೆಡ್ಮಿ 15 ನಂಬರ್ಸ್ ಇದೆ, ರೇಟ್ ಆಫ್ ಬಂದು 6500. ಇಲ್ಲಿ ಓಪೋ ಓಪೋ 8 ನಂಬರ್ ಇದೆ, ರೇಟ್ ಒಂದು 4300. ಈಗ ನಾನು ಡಬಲ್ ಎಂಟರ್ ಅನ್ನು ಪ್ರೆಸ್ ಮಾಡಿ CGST ಅನ್ನು ಎಂಟ್ರಿ ಮಾಡಬೇಕು. CGST ಅಂಡರ್ ಬಂದು ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್. ಇಲ್ಲಿ GST, CGST, ನೆಕ್ಸ್ಟ್ SGST, ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್, GST ಸಂಬಂಧಿಸಿದ್ದು. ಸೊ ಈ ರೀತಿ ಎಂಟ್ರಿ ಮಾಡಿ. ಇವೆ ಬಿಲ್ ಇದ್ರೆ ಇವೆ ಬಿಲ್ ಅನ್ನ ಜನರೇಟೆಡ್ ಮಾಡಿ ನೀವು ಎಂಟ್ರಿ ಮಾಡಬೇಕು. ನಾನು ಇಲ್ಲಿ ಜನರೇಟೆಡ್ ಮಾಡ್ತೀನಿ, ಬಟ್ ಫಿಲ್ ಮಾಡಿರಲ್ಲ, ನೀವು ಫಿಲ್ ಮಾಡಿ. ನೆಕ್ಸ್ಟ್ ಬಂದು ಕ್ಯಾಶ್ ಡೆಪಾಸಿಟೆಡ್ ಇಂಟು HDFC ಬ್ಯಾಂಕ್ ಅಂತ ಇದೆ. ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡಿದ್ದೀರಾ, ಸೊ ನಿಮ್ಮಿಂದ ಕ್ಯಾಶ್ ಹೊರಗೆ ಹೋಗಿದೆ. ಎಷ್ಟು ಕ್ರೆಡಿಟ್ ಆಗಿದೆ ಅಂದ್ರೆ ಕ್ಯಾಶ್ ಕ್ಲೋಸ್ ಔಟ್ ಆಗಿದೆ ಅಂದ್ರೆ 35,000. ಇದು ಎಲ್ಲಿ ಹೋಗಿದೆ ಅಂದ್ರೆ ಬ್ಯಾಂಕಿಗೆ. ಯಾವ ಬ್ಯಾಂಕಿಗೆ ಅಂದ್ರೆ HDFC ಬ್ಯಾಂಕಿಗೆ. ಅಂಡರ್ ಬಂದು ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಪವರ್ ಬಿಲ್ ಪೇಯ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಪವರ್ ಬಿಲ್ ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಪವರ್ ಬಿಲ್ ಪೇಯ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ, HDFC ಬ್ಯಾಂಕ್ ಅನ್ನು ತಗೊಳ್ಳಿ. ನೆಕ್ಸ್ಟ್ ಸೇಲ್ಸ್ ಆಸ್ ಫಾಲೋಸ್ ಗಣೇಶ್ ಅಂಡ್ ಕಂಪನಿ ಅಂತ ಇದೆ. ಸೇಲ್ಸ್ ವೋಚರು. ಇಲ್ಲಿ GST ಬಾರ್ 01 ಬಾರ್ 203627. ನೆಕ್ಸ್ಟ್ ಬಂದು ಪಾರ್ಟಿ ನೇಮ್ ಅಲ್ಲಿ ಗಣೇಶ್ ಅಂಡ್ ಕಂಪನಿ. ಕಂಟ್ರಿ ಬಂದು ಸೇಲ್ಸ್ ಡೀಟೇಲ್ಸ್ ಟ್ಯಾಕ್ಸೇಬಲ್ 12%. ಇಲ್ಲಿ ಗೋಡ್ಸ್. ನೆಕ್ಸ್ಟ್ ಐಟಮ್ ಸ್ಯಾಮ್ಸಂಗ್ ಮೊಬೈಲ್. ಸ್ಯಾಮ್ಸಂಗ್ ಬಂದು 10 ಸೆಟ್ಟು 10,500. ಅದೇ ರೀತಿಯಾಗಿ ರೆಡ್ಮಿ ಮೊಬೈಲು 15 ಸೆಟ್, ರೇಟ್ ಆಫ್ 9,600. ಅದೇ ರೀತಿಯಾಗಿ ಓಪೋ ಬಂದು 8 ಸೆಟ್ 7,900. CGST, ನೆಕ್ಸ್ಟ್ SGST. ಈ ರೀತಿಯಾಗಿ ಸೇಲ್ ಮಾಡಿ ಇವೆ ಬಿಲ್ ಅನ್ನು ಜನರೇಟ್ ಮಾಡಿ. ನೆಕ್ಸ್ಟ್ ಕ್ಯಾಶ್ ವಿಡ್ರಾ ಫ್ರಮ್ HDFC ಬ್ಯಾಂಕ್. ಕ್ಯಾಶ್ ಅನ್ನು ವಿಡ್ರಾ ಮಾಡಿದ್ದೀರಾ HDFC ಬ್ಯಾಂಕ್ ಇಂದ. HDFC ಬ್ಯಾಂಕಿಂದ ಎಷ್ಟು ವಿಡ್ರಾ ಮಾಡಿದ್ದೀರಾ ಅಂದ್ರೆ 10,000 ಅನ್ನು ವಿಡ್ರಾ ಮಾಡಿದ್ದೀರಾ. ಸೊ ನಿಮಗೆ ಬಂದಂತ ಹಣ ಕ್ಯಾಶ್ ರೂಪದಲ್ಲಿದೆ.
ನೆಕ್ಸ್ಟ್ ಕ್ಯಾಶ್ ಪೇಯ್ಡ್ ರವಿ ಅಂಡ್ ಸನ್ಸ್ ಪೇಯ್ಡ್ ಮಾಡಿದ್ದಾರೆ. ಸೊ ರವಿ ಅಂಡ್ ಸನ್ಸ್ ಗಿವರ್ ಅಲ್ಲಿ ಕೊಟ್ಟಿರ್ತಾರೆ 2,28,368 ಬಿಲ್ ನಂಬರ್ ಅನ್ನ GST ಬಿಲ್ ನಂಬರ್ ಅನ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಗಣೇಶ್ ಅಂಡ್ ಕಂಪನಿ ರಿಸೀವ್ ಆಗಿದ್ದರಿಂದ ಗಣೇಶ್ ಅಂಡ್ ಕಂಪನಿ 3,49,664. ನೆಕ್ಸ್ಟ್ ನಿಮಗೆ ಇಂಟರ್ನೆಟ್ ಬಿಲ್ ಪೇಯ್ಡ್ ಅಂತ ಇದೆ. ಸೊ ನಾನು ಇಂಟರ್ನೆಟ್ ಬಿಲ್ ಪೇಯ್ಡ್ ಅನ್ನೇ ಪೇಮೆಂಟ್ ವಚನೆ ಹಾಕ್ತಾ ಇದ್ದೀನಿ. ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟು ಬಿಲ್ ಪೇಯ್ಡ್ ಮಾಡಿದ್ದಾರೆ? 550 ಥ್ರೂ ಬ್ಯಾಂಕ್ ಅಂತ ಹೇಳಿದರೆ HDFC ಬ್ಯಾಂಕ್ ಅನ್ನು ಕನ್ಸಿಡರ್. ಈ ರೀತಿಯಾಗಿ ಎಲ್ಲ ಟ್ರಾನ್ಸಾಕ್ಷನ್ಗಳಾದ ನಂತರ ಫಸ್ಟ್ ರಿಪೋರ್ಟ್ ಆಗಿ ನೀವು ಬ್ಯಾಲೆನ್ಸ್ ಶೀಟ್ ಅನ್ನು ಚೆಕ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಅನ್ನ ನೀವು ಡೀಟೇಲ್ ರಿಪೋರ್ಟ್ ಬೇಕಾದ್ರೆ Alt F1 ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ P&L ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. Alt F1 ಅನ್ನು ಪ್ರೆಸ್ ಮಾಡಿ. ಅದಾದ್ಮೇಲೆ ನೀವು ಡಿಸ್ಪ್ಲೇ ಹೋಗಿ ಡಿಸ್ಪ್ಲೇಯಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ಟ್ಯಾಟ್ಯೂಟರಿ ರಿಪೋರ್ಟ್ಸ್ ಹೋಗಿ ಸ್ಟ್ಯಾಟ್ಯೂಟರಿ ರಿಪೋರ್ಟ್ಸ್ ಅಲ್ಲಿ GST ರಿಪೋರ್ಟ್ಸ್ ಹೋಗಿ ಇವೇ ಬಿಲ್ ಹಾಕಿದ್ರೆ ಇವೇ ಬಿಲ್ ತಗೊಳ್ಳೋದು ಮರಿಬೇಡಿ. ರಿಕಾನ್ಸಿಲೇಷನ್ ಇದ್ರೆ ರಿಕಾನ್ಸಿಲೇಷನ್ ಮಾಡಿ. ಇಲ್ಲ ಅಂದ್ರೆ GST ಯುಟಿಲಿಟೀಸ್ ಹೋಗಿ ಯುಟಿಲಿಟೀಸ್ ಅಲ್ಲಿ ನಿಮಗೆ GST ರೇಟ್ ಸೆಟಪ್ ಅಂತ ಇದೆ. ಇದನ್ನೇ ನೀವು ನೋಡಿ ಗ್ರೂಪ್ಸ್ ಅಲ್ಲಿ ಹಾಕಿದ್ರೆ ತಗೊಳ್ಳಿ ಯಾವುದಕ್ಕೆ ಎಷ್ಟು ಹಾಕಿದ್ದೀರಾ ಅಂತ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.